ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, 4ನೇ ತರಗತಿ ಗಣಿತದಲ್ಲಿ ದ್ವಿಭಾಷಾದಲ್ಲಿ ಬೈಲಿಂಗ್ವಲ್ FA2 ಅಂದರೆ ದ್ವಿತೀಯ ರೂಪನಾತ್ಮಕ ಮೂಲ್ಯಾಂಕನ ಆಗಸ್ಟ್ 2026ಕ್ಕೆ LBIನ ರಿಲೀಸ್ ಮಾಡಿದಾರಲ್ಲ, ಅದರ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಇದೆ. ಆಲ್ರೆಡಿ 4th ಸ್ಟ್ಯಾಂಡರ್ಡಲ್ಲಿ ನಾನು ಕನ್ನಡ ಆಗಿರ್ಬೋದು, ಬೈಲಿಂಗ್ವಲ್ ಇಂಗ್ಲೀಷ್ ಸಂತೂರ್ ಆಗಿರ್ಬೋದು ಮತ್ತು EVS ಕೂಡ ಹಾಕಿದ್ದೆ. ಇವಾಗ ಮ್ಯಾಥ್ಸ್ ಇದೆ. ಸೊ ನಮ್ಮ ಬಳಿ 3, 4, 5ನೇ ತರಗತಿಯ ದ್ವಿಭಾಷಾ ಪರೀಕ್ಷೆ ದ್ವಿಭಾಷಾಗಳು ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ FA2ದು. ಸೊ ಯಾರಿಗೆಲ್ಲ ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವುಗಳು PDFಗಳನ್ನು ಏನು ಮಾಡ್ಬೋದು ಅಂದರೆ ಬೈಯನ್ನು ಮಾಡ್ಬೋದು. ಸೊ ನೋಡುವ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಎಸ್, ಸೊ ಟೋಟಲ್ ಆಗಸ್ಟ್ದು 15% ಸಿಲೆಬಸ್ ಆಗಬೇಕು. ಇಟ್ ಮೀನ್ಸ್ 3 ಯೂನಿಟ್ಸ್. 1000 ಅರೌಂಡ್ ಅಸ್, ಶೇರಿಂಗ್ ಆ್ಯಂಡ್ ಮಿಜರಿಂಗ್ ಲೆಂತ್. ಸೊ 1000 ಅರೌಂಡ್ ಅಸ್ಗೆ 5 ಮಾರ್ಕು 3 ಕ್ವಶನ್ಸು, ಶೇರಿಂಗ್ ಆ್ಯಂಡ್ ಮಿಜರಿಂಗ್ಗೆ 6 ಮಾರ್ಕು 4 ಕ್ವಶನು, ಮಿಜರಿಂಗ್ ಲೆಂತ್ಗೆ 4 ಮಾರ್ಕರು 3 ಕ್ವಶನ್ಸು. ಟೋಟಲ್ 15 ಮಾರ್ಕು 10 ಕ್ವಶನನ್ನು ಯುಟಿಲೈಸನ್ನು ಮಾಡಿರೋದು. ವೇಟೇಜ್ ಟು ಅಬ್ಜೆಕ್ಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ಸನ್ನು ನೋಡೋದಾದರೆ ನಾಲೆಡ್ಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 7 ಇದೆ, ನೆಕ್ಸ್ಟ್ ಅಪ್ಲಿಕೇಶನ್ಗೆ 3 ಇದೆ. ಸೊ ಓವರಾಲ್ ಇರ್ತಕ್ಕಂಥದ್ದು ಎಷ್ಟಿದೆ ಅಂತಂದರೆ ಇದು 15 ಮಾರ್ಕ್ ಇದೆ. ನೆಕ್ಸ್ಟ್ ವೇಟೇಜ್ ಟು ಟೈಪ್ಸ್ ಆಫ್ ಕ್ವಶನ್ಸ್ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ 6 ಮಾರ್ಕ್, ಶಾರ್ಟ್ ಆನ್ಸರ್ 6 ಮಾರ್ಕ್ಸ್, ಲಾಂಗ್ ಆನ್ಸರ್ 3 ಮಾರ್ಕ್, ಟೋಟಲ್ 15 ಮಾರ್ಕ್. ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಮಾರ್ಕ್ ಕ್ವಶನ್ಸ್, ಎವರೇಜ್ 6 ಮಾರ್ಕ್ಸ್, ಡಿಫಿಕಲ್ಟ್ 3 ಮಾರ್ಕ್, ಓವರಾಲ್ 15 ಮಾರ್ಕ್. ನೆಕ್ಸ್ಟ್ ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್. ಫಸ್ಟ್ ಒನ್ 1000 ಅರೌಂಡ್ ಅಸ್ 1 ಮಾರ್ಕರ್ 2, 3 ಮಾರ್ಕರ್ 1, 3 ಕ್ವಶನ್ 5 ಮಾರ್ಕ್, sharing and measuring 1 marker 2, 2 marker 2, 4 questions 6 mark, measuring length 1 marker 2, 2 marker 1, 3 question 4 mark. In this question paper total 6 1 mark questions are there, 3 2 marker question, 1 3 marker question. Number of questions are used 10 and total maximum marks are covered 15 mark. Okay, ಸೊ ಇದು ಪ್ರಶ್ನೋತ್ತರ ಪತ್ರಿಕೆಯಲ್ಲೇ ಇರ್ತದೆ. ಸೊ ಮೇಲೆ ಪ್ರಶ್ನೆ ಕೆಳಗೆ ಉತ್ತರ ಬರಲಿಕ್ಕೆ ಜಾಗ ಕೊಟ್ಟಿರ್ತೀವಿ, ಅದನ್ನು ಏನು ಮಾಡ್ಬೋದು ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026, ಸೆಕೆಂಡ್ ಫಾರ್ಮೇಟಿವ್ FA2 ಅಸೆಸ್ಮೆಂಟ್ ಆಗಸ್ಟ್ 2026, ಮಾಡೆಲ್ ಆನ್ಸರ್ಸ್ ಮಾದರಿ ಉತ್ತರಗಳು. ಕ್ಲಾಸ್ 4th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಮಾರ್ಕ್ಸ್ 15, ಟೈಮ್ 40 ಮಿನಿಟ್ಸ್. ಮೇನ್ 1, ಚೂಸ್ ದ ಕರೆಕ್ಟ್ ಆನ್ಸರ್ ಆಫ್ ದಿ ಫಾಲೋವಿಂಗ್. ಈ ಕೆಳಗಿನವುಗಳಿಗೆ ಸರಿಯಾದ ಉತ್ತರ ಆಯ್ಕೆ ಮಾಡಿ. 2 ಕ್ವಶನ್ಸ್ ಆ್ಯಂಡ್ ಈಚ್ ಕ್ವಶನ್ನ ಕ್ಯಾರಿ 1 ಮಾರ್ಕ್, 2 ಕ್ವಶನ್ 2 ಮಾರ್ಕ್. ಪ್ರಶ್ನೆ 1, ದ ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಈಸ್. ಅತ್ಯಂತ ದೊಡ್ಡ 3 ಅಂಕಿಯ ಸಂಖ್ಯೆ A99, B999, C111, D100. 999 it means 999, so B is the right answer. Number 2, in the number of 345 the number of 100 is. 365 ಈ ಸಂಖ್ಯೆಯಲ್ಲಿರುವ 100ರ ಕಟ್ಟುಗಳು. ಸೊ 100ರ ಸ್ಥಾನದಲ್ಲಿರ್ತಕ್ಕಂಥದ್ದು S3, so option B3 is the right one. Next, second main is fill in the blanks. Here also 2 questions. Each question carry 1 marker, 2 question 2 mark. Half of 14 is 14ರ ಅರ್ಧ ಭಾಗ ಅಂತ ಕೇಳಿದ್ದಾರೆ. ಸೊ 14ನ 7ರಿಂದ ಭಾಗಿಸಬೇಕು. 7 1 7 2 ಅಂದರೆ 7ರ ಮಧ್ಯೆ ಅದೆಲ್ಲ. ಸೊ 14ನೇ 2 ಭಾಗ ಮಾಡಿದರೆ 2 ಆಗ್ತದೆ. ಸೊ 7 ಅಂತಕ್ಕಂಥದ್ದು 14ರ ಅರ್ಧ ಭಾಗ. ಎಸ್, ಇನ್ನು 32ರ ಕಾಲು ಭಾಗ ಅಂತ ಕೇಳಿದ್ದಾರೆ. ಕಾಲು ಭಾಗ ಇಟ್ ಮೀನ್ಸ್ 3. ಓಕೆ, ಅಂದರೆ 14ನ್ನು ನೀವು 2ರಿಂದ ಭಾಗಿಸಿದರೆ ಎಷ್ಟು ಅರ್ಧ ಭಾಗ ಅಂದರೆ 2 7 ಬರ್ತದೆ, 7 ಬರ್ತದೆ. ಅದೇ ಥರ 32ರನ್ನು ಕಾಲು ಭಾಗ ಅಂದರೆ 3ರಿಂದ ಭಾಗಿಸ್ಬೇಕು. ಓಕೆ, ಎಸ್, 8 3 32 ಬರುತ್ತಲ್ಲ. ಸೊ 8 ಈಸ್ ದಿ ರೈಟ್ ಆನ್ಸರ್. 3 ಭಾಗ ಮಾಡಬೇಕು 32ದಲ್ಲಿ, ಅದರ ಅರ್ಥ ಆ ಥರ ಆಗಬೇಕು. ನೆಕ್ಸ್ಟ್ 1 ಮಾರ್ಕರ್ ಕ್ವಶನ್ಸನ್ನೇ ಕೊಟ್ಟಿದ್ದೀವಿ, ಮತ್ತು 2 ಇದ್ದಾವೆ. ಈಚ ಕ್ವಶನ್ನ ಕ್ಯಾರಿ 1 ಮಾರ್ಕು, 2 ಕ್ವಶನ್ 2 ಮಾರ್ಕು. ವಾಟ್ ಈಸ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಲೆಂತ್. ಉದ್ದ ಅಳೆಯಲು ಬಳಸೋ ಸಾಧನ ಯಾವುದು ಅಂತ ಕೇಳಿದರೆ ಸ್ಕೇಲ್ ಅಥವಾ ಅಳತೆ ಪಟ್ಟೆ ಅಂತ ಹೇಳ್ತೀವಿ. ಇನ್ನು ವಾಟ್ ಅ ಯೂನಿಟ್ ಈಸ್ ಸುಟೇಬಲ್ ಫಾರ್ ಮೆಜರಿಂಗ್ ದ ಲೆಂತ್ ಆಫ್ ಸ್ಕೂಲ್ ಫೀಲ್ಡ್. ಶಾಲಾ ಮೈದಾನದ ಉದ್ದವನ್ನು ಅಳೆಯಲು ಬಳಸುವ ಸೂಕ್ತ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಮೀಟರ್ ಅಂತ ಹೇಳ್ತೀವಿ. ಓಕೆನಾ. ಇನ್ನು 2 ಮಾರ್ಕರ್ದು ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಅಂಕ, 3 ಪ್ರಶ್ನೆ 6 ಅಂಕ. ಎಸ್, ಪ್ರಶ್ನೆ ನೋಡಿ. Suvarna asked to divide a box of burpees into 4 equal parts. These are 16 burpees in the box. Find 1 divided by 4 of whole. How many burpees are in each part? ಸುವರ್ಣಳು ಒಂದು ಪೆಟ್ಟಿಗೆ ಬರ್ಪಿಗಳನ್ನು 4 ಸಮಭಾಗಗಳಾಗಿ ವಿಂಗಡಿಸಲು ಕೇಳಿದಳು.
ಪೆಟ್ಟಿಗೆಯಲ್ಲಿ 16 ಬರ್ಪಿಗಳಿವೆ. ಅದರಲ್ಲಿ 1/4ರ ಭಾಗವನ್ನು ನೀವು ಏನು ಮಾಡಬೇಕಾಗಿತ್ತು, ಕಂಡುಹಿಡಿದು ಪ್ರತಿಯೊಂದರಲ್ಲಿ ಭಾಗದಲ್ಲಿ ಎಷ್ಟು ಬರ್ಪಿಗಳಿದ್ದಾವೆ. ಟೋಟಲ್ ನಂಬರ್ ಆಫ್ ಬರ್ಪಿ 16, ಸಮಾನ ಭಾಗ 4. ಸೊ 4ಅನ್ನು ಏನು ಮಾಡಬೇಕು, 16ರಿಂದ ಭಾಗಿಸಿದಾಗ 4 ಬರ್ತದೆ. ಸೊ ಪ್ರತಿಯೊಂದು ಭಾಗದಲ್ಲಿ ನಾವೇನು ಹೇಳ್ಬೋದು, 4 ಬರ್ಪಿಗಳಿದ್ದಾವೆ ಅಂತ ಹೇಳಿದರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್, ಡಿವೈಡ್ ದ ಶೇಪ್ಸ್ ಇಂಟು 4 ಈಕ್ವಲ್ ಪಾರ್ಟ್ಸ್ ಕ್ವಾರ್ಟರ್ಸ್ ಅಂತ ಏನು ಕೇಳಿದ್ದಾರೆ. ಕೆಳಗಿನ ಭಾಗಗಳನ್ನು ಸಮಭಾಗಗಳಾಗಿ ವಿಂಗಡಿಸಿರಿ ಅಂತ ಕೇಳಿದ್ದಾರೆ. 4 ಸಮಭಾಗಗಳಾಗಿ ವಿಂಗಡಿಸಿ ಅಂತಂದರೆ, ಸೊ ಕೊಟ್ಟವುಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದರೆ, ಇದು ವೃತ್ತ ಇದೆ, ಇದು ಆಯತ ಇದೆ. ಸೊ ಗೆರೆ ಹಾಕಿ ಅದನ್ನು ನೀವೇನು ಮಾಡ್ಬೋದು, ಈಕ್ವಲ್ ಆಗಿರ್ತಕ್ಕಂಥ ಭಾಗಗಳನ್ನು ಮಾಡ್ಬೋದು. ಇಲ್ಲಿ ಆಲ್ರೆಡಿ ಅದನ್ನು ಮಾಡಿದ್ದೀವಿ. ವೃತ್ತ ಇದೆ, ಆಯತ ಇದೆ, ಸಮಭಾಗಗಳನ್ನಾಗಿ ಮಾಡಬೇಕು. ನೆಕ್ಸ್ಟ್, ರಜನಿ ಹ್ಯಾಸ್ 18 meters ಆಫ್ ರೆಡ್ ಟೇಪ್, 15 meters ಆಫ್ ಬ್ಲೂ ಟೇಪ್. ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ಟೇಪ್ ಸಿ ಹ್ಯಾಸ್? ರಜನಿಯ ಹತ್ತಿರ 18 ಮೀಟರ್ ಕೆಂಪು ಟೇಪು, 15 ಮೀಟರ್ ನೀಲಿ ಟೇಪು ಇದೆ. ಅವಳ ಬಳಿ ಇರುವ ಟೇಪಿನ ಒಟ್ಟು ಉದ್ದ ಎಷ್ಟು? ಸೊ ಉತ್ತರ ಏನು ಬರಬೇಕು, ಎಸ್ ರೆಡ್ ಟೇಪ್ ಎಷ್ಟದ, 18 ಮೀಟರ್ ಅದ. ಬ್ಲೂ ಟೇಪ್ ಎಷ್ಟದ, 15 ಮೀಟರ್ ಅದ. ಸೊ ಟೋಟಲ್ ಟೇಪ್ ಬಂದುಬಿಟ್ಟು 18ರಲ್ಲಿ 15 ಕೂಡಿಸಿದರೆ 33 ಬರ್ತದೆ. 33 ಅನ್ನೋದು ಉತ್ತರ. ಲಾಸ್ಟ್ ಕ್ವಶನ್ ಕೊಟ್ಟಿದ್ದು 3 ಮಾರ್ಕರ್ಗೆ ನಂಬರ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಥೌಸಂಡ್ಸು, ಹಂಡ್ರೆಡ್ಸು, ಟೆನ್ಸು ಮತ್ತು ಯೂನಿಟ್ಸ್ಗಳನ್ನು ಬರೀಬೇಕು. ಇಟ್ಸ್ ಅ ವೆರಿ ಈಸಿ. ಅಂದರೆ 4099 ಅಂತಕ್ಕಂಥ ನಂಬರಲ್ಲಿ ಯೂನಿಟ್ಸ್ ಎಷ್ಟದ, 9 ಅದ, ಟೆನ್ಸ್ 9 ಅದ, 100 0 ಅದ, 1000 4 ಅದ. ಅದೇ ಥರ 1056ಅಲ್ಲಿ 6 ಯೂನಿಟ್ ಅದ, 5 ಟೆನ್ಸ್ ಅದ, 0 100 ಅದ, 1000 ಅದ. 9456ಅಲ್ಲಿ 6 ಯೂನಿಟ್ ಅದ, 5 ಟೆನ್ಸ್ ಅದ, 400 ಅದ, 9 ಬಂದುಬಿಟ್ಟು 1000 ಅಲ್ಲದ. ಇಷ್ಟಿತ್ತು ಈ ಒಂದು ಬೈಲಿಂಗ್ವಲ್ ಕ್ವಶನ್ ಪೇಪರು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.